ಸೂರ್ಯ ಹುಟ್ಟಬೇಕಾದ್ರೆ ಮುಳುಗಬೇಕಾದ್ರೆ ಕೆಂಪಾಗಿರ್ತಾನೆ. ಏನಕ್ಕೆ ಅದನ್ನು ಇಲ್ಲಿ ಅರ್ಥ ಮಾಡ್ಕೊತಾ ಇದ್ದೀವಿ. ಈ ಚಿತ್ರ ನೋಡಿ, ಇದು ಭೂಮಿ, ಇದು ನಿಮ್ಮ ಅಬ್ಸರ್ವರ್. ಸೊ ಡ್ಯೂರಿಂಗ್ ನೂನ್ ಅಂತ ಹೇಳಿದ್ರೆ ಮಧ್ಯಾಹ್ನದ ಹೊತ್ತು ಸೂರ್ಯ ನೆತ್ತಿ ಮೇಲಿರ್ತಾನೆ ಅಂತ ಹೇಳ್ತಾರೆ ಅಲ್ವಾ. ನೆತ್ತಿ ಮೇಲಿದ್ದಾಗ ಇಲ್ಲಿದೆ ನೋಡಿ, ಇಷ್ಟು ಅಟ್ಮಾಸ್ಫಿಯರ್ ಲೇಯರು ಪಾಸ್ ಆಗಬೇಕು ಸೂರ್ಯನ ಕಿರಣ ಅಲ್ವಾ. ಸೊ ದಿಸ್ ಇಸ್ ಎಕ್ಸ್. ಅದೇ ಸಾಯಂಕಾಲದ ಹೊತ್ತು, ಇದೊಂದು ಬೆಳಗ್ಗೆ ಹೊತ್ತು ಸೂರ್ಯನ ಕಿರಣ ಇಲ್ಲಿಂದ ಇಲ್ಲಿವರೆಗೂ ಅಟ್ಮಾಸ್ಫಿಯರಿಕ್ ಲೇಯರ್ ಪಾಸ್ ಆಗಬೇಕು ಅಲ್ವಾ. ದಿಸ್ ಈಸ್ ಮೋರ್ ದೆನ್ ಎಕ್ಸ್. ಎಕ್ಸ್ಗಿಂತ ಕಮ್ಮಿಲ್ಲ, ಅ ಲಾಟ್ ಮೋರ್ ದೆನ್ ಎಕ್ಸ್ ಅಲ್ವಾ. 2ರಿಂದ 3 ಪಟ್ಟು ಹೆಚ್ಚಿದೆ. ಸೊ ಈ ಥರ ಆದಾಗ ಏನಾಗುತ್ತೆ, ಇವಾಗ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಅಟ್ ದ ಟೈಮ್ ಆಫ್ ಸನ್ಸೆಟ್ ಆರ್ ಸನ್ರೈಸ್ ದ ಲೈಟ್ ಹ್ಯಾಸ್ ಟು ಟ್ರಾವೆಲ್ ಥ್ರೂ ಅ ಗ್ರೇಟರ್ ಥಿಕ್ನೆಸ್ ಆಫ್ ಏರ್ ದ್ಯಾನ್ ವೆನ್ ಇಟ್ಸ್ ಓವರ್ ಹೆಡ್ ಅಲ್ವಾ. ಮಧ್ಯಾಹ್ನದ ಹೊತ್ತು ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ, ಹೋಲಿಸ್ತು ಅಂತ ಹೇಳಿದ್ರೆ, ಸಾಯಂಕಾಲದ ಹೊತ್ತು ಬೆಳಿಗ್ಗೆ ಹೊತ್ತು there is a lot of thickness of air that the light has to pass through. ಸೂರ್ಯನ ಕಿರಣ ತುಂಬ ಗಾಳಿ, ಅದು ಇದು ಮೋಡ, ಅದು ಇದನ್ನು ಪಾಸ್ ಆಗಬೇಕು ಸರಿ. ಸೊ ಮೋಸ್ಟ್ ಆಫ್ ದ ಬ್ಲೂ ಲೈಟ್ ಆ್ಯಂಡ್ ಶಾರ್ಟರ್ ವೇವ್ ಲೆನ್ಸ್ ಆರ್ ಸ್ಕ್ಯಾಟರ್ಡ್ ಅವೇ ಬೈ ದ ಪಾರ್ಟಿಕಲ್ ಅಂತ ಹೇಳಿದ್ರೆ, ಬೆಳಿಗ್ಗೆ ಹೊತ್ತು ಈ ಬೆಳಕು ಬರ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬ್ಲೂ ಲೈಟು ಮತ್ತು ಬೇರೆ ವೈಲೆಟು ಇಂಡಿಗೋ ಅದೆಲ್ಲನೂ ಅದರದ್ದು ಸ್ಟ್ರೆಂತು ಕಮ್ಮಿ ಹಾಕ್ಕೊಂಡು ಹೋಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಇಟ್ ಸ್ಕ್ಯಾಟರ್ಸ್ ದ ಮೋಸ್ಟ್. ಅದೇನಕ್ಕೆ ಅಂತ ಹೇಳಿದ್ರೆ, ಹಿಂದಿನ ವಿಡಿಯೋ ನೋಡಿ, ಅದನ್ನು ಅಲ್ಲಿ ಪೂರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಸ್ಕ್ಯಾಟರ್ ಹಾಕ್ಕೊಂಡು ತುಂಬ ಬ್ಲೂ ಲೈಟು ಅಬ್ಸರ್ವ್ ಆಗೋಗುತ್ತೆ, ಸ್ಕ್ಯಾಟರ್ ಆಗೋಗುತ್ತೆ. ಮಿಕ್ಕಿದ್ದೇನೋ ಕೆಂಪು, ಕೊನೆಯದಾಗಿ ಏನು ಉಳ್ಕೊಳುತ್ತೆ, ಕೆಂಪು ಉಳ್ಕೊಳುತ್ತೆ ಅಲ್ವಾ. ಸೊ ಏನಂತ ಹೇಳಿದ್ರೆ ಬೇಸಿಕ್ ರೀಸನಿಂಗು, ಬ್ಲೂ ಲೈಟು ಅವೆಲ್ಲನೂ ನೀಲಿ ಎಲ್ಲ ಅಬ್ಸರ್ವ್ ಆಗೋಗುತ್ತೆ ಆಯಿತಾ. ಅದು ನಮ್ಗೆ ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಶಕ್ತಿನೇ ಇಲ್ಲ ಅದಕ್ಕೆ. ಸೊ ಮಿಕ್ಕಿದ್ದು ಯಾವುದಕ್ಕೆ ಶಕ್ತಿ ಇದೆ, ಕೆಂಪಕ್ಕೆ ಶಕ್ತಿ ಇದೆ, ಕೆಂಪು ನಮ್ಗೆ ರೀಚ್ ಆಗುತ್ತೆ. ಇಸ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್, ಅಷ್ಟೇನೇನಿಲ್ಲ. ಬ್ಲೂಗೆ ಶಕ್ತಿ ಇಲ್ಲ, ಕೆಂಪಿಗೆ ಹೆಚ್ಚು ಶಕ್ತಿ ಇದೆ, ಹಾಗಾಗಿ ಇಟ್ ಈಸ್ ಏಬಲ್ ಟು ರೀಚಸ್. ಏನಕ್ಕೆ ಹೆಚ್ಚು ಶಕ್ತಿ ಇದೆ, ಅದ್ರ ವೇವ್ ಲೆಂತ್ ಹೆಚ್ಚಿದೆ ಸರಿನಾ. ಇಟ್ ಸ್ಕ್ಯಾಟರ್ಸ್ ದ ಲೀಸ್ಟ್ ಅಂತ ಹೇಳಿ. ಮೋರ್ ದೆನ್ ಆ್ಯಕ್ಚುಲಿ ಶಕ್ತಿ ಅಂತ ಹೇಳೋದಕ್ಕಿಂತ ತಪ್ಪದು, ಶಕ್ತಿ ಅಂತ ಹೇಳೋದು. ಇಟ್ ಈಸ್ ದ ವೇವ್ ಲೆಂತ್. ಬ್ಲೂ ಗೆಟ್ಸ್ ಯೂಸ್ಡ್ ಅಪ್ ಅಂತ ಹೇಳ್ಬೋದು. ಬ್ಲೂ ಸ್ಕ್ಯಾಟರ್ ಹಾಕ್ಕೊಂಡು ಅದ್ರ ಶಕ್ತಿ ಕಮ್ಮಿ ಆಗುತ್ತೆ ಸರಿನಾ. ಅದೇ ಕೆಂಪು ಸ್ಕ್ಯಾಟರ್ ಕಮ್ಮಿ ಆಗುತ್ತೆ, ಅದು ಕಮ್ಮಿ ಪಾರ್ಟಿಕಲ್ಲು ಸ್ಕ್ಯಾಟರ್ ಮಾಡುತ್ತೆ, ಹಾಗಾಗಿ ಇಟ್ಸ್ ಏಬಲ್ ಟು ರೀಚ್ ಅಸ್ ಸರಿನಾ. ಸೊ ದಿಸ್ ಇಸ್ ದ ರೀಸನ್. ಸೊ ಮೋಸ್ಟ್ ಆಫ್ ದ ಬ್ಲೂ ಲೈಟ್ ಆ್ಯಂಡ್ ದ ಶಾರ್ಟರ್ ವೇವ್ ಲೆಂತ್ ಆರ್ ಸ್ಕ್ಯಾಟರ್ಡ್ ಅವೇ ಬೈ ದ ಪಾರ್ಟಿಕಲ್. Therefore, the light that reaches our eye is of longer wavelengths. So we have the red, orange ಅವೆಲ್ಲನೂ ರೀಚ್ ಆಗುತ್ತೆ ನೋಡಿ ಇಲ್ಲಿ ಸರಿನಾ. ಅದೇ ಮಧ್ಯಾಹ್ನದ ಹೊತ್ತು the sun appears white and the sky is blue. The reason is the light has to travel a lesser thickness of atmosphere. Thus blue and violet colors are scattered less. ಸೊ ಟೆಕ್ನಿಕಲಿ ಈ ಥರ ನೀವು ಯೋಚನೆ ಮಾಡಬೇಕು. ಸುಮ್ಮನೆ ನೀವು ಅರ್ಥ ಮಾಡ್ಕೊಳೋದಕ್ಕೆ, ಅಂದರೆ ಜ್ಞಾಪಕ ಇಟ್ಕೊಳೋದಕ್ಕೆ ನಾನು ಹೇಳಿದ್ನಲ್ಲ, ಶಕ್ತಿ ಬಗ್ಗೆ ಯೋಚನೆ ಮಾಡ್ಬೋದು. ಸೊ ಆ್ಯಕ್ಚುಲಿ ಡೋಂಟ್ ರಿಲೇಟ್ ಎನರ್ಜಿ ಟು ದಿಸ್ ಆನ್ಸರ್, ಅದು ತಪ್ಪಾಗುತ್ತದು. ಇಟ್ ಈಸ್ ಟು ಡೂ ವಿತ್ ವೇವ್ ಲೆಂತ್ ಆ್ಯಂಡ್ ಸ್ಕ್ಯಾಟ್ರಿಂಗ್. ಈ ಉತ್ತರ ಇದೆಯಲ್ಲ, ಇದು ಪಕ್ಕಾ ಬರೀಬೇಕು ನೀವು. ಸೊ ಪ್ರಶ್ನೆ ನೋಡ್ಕೊಂಡು ಉತ್ತರ ಬರ್ಕೊಳ್ಳಿ, ಸುಮ್ಮನೆ ಎಲ್ಲ ಬರೆಯೋಕ್ಕೆ ಹೋಗಬೇಡಿ, ಪ್ರಶ್ನೆ ನೋಡ್ಕೊಂಡು ಉತ್ತರ ಬರೀಬೇಕು ಸರಿನಾ. ಸೊ ಪಾಸ್ ಮಾಡಿ ಕಾಪಿ ಮಾಡ್ಕೊಂಬಿಡಿ. ಚಿತ್ರ ಮರಿಬೇಡಿ.